ವೆರಿ ಗುಡ್ ಮಾರ್ನಿಂಗ್ ಗೈಸ್. ಸೊ ಸನ್ರೈಸ್ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ನಿಮಿಷ ಇನ್ನೂ ಹತ್ರ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆಯಲ್ವ. ಇದು ಸ್ಯಾಮ್ಸಂಗ್ S23 ಅಲ್ಟ್ರಾದಲ್ಲಿ ತೆಗಿತಾರೆ. ಸೊ ಅಷ್ಟೇ ಅನಿಸುತ್ತೆ ಝೂಮ್. ಇನ್ನೂ ಹೋಗುತ್ತೆ ಗೈಸ್. ಓ ಮೈ ಗಾಡ್, ಸನ್ನೆ ಕಾಣಿಸ್ತಿದೆ. ಮೈ ಗಾಡ್ ಗೈಸ್, ನನ್ನ ಮನೆಯಿಂದ ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬೆಳಗಿನ ಜಾವ 4:15 ಯಾಕಂದರೆ ನೀವು ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ಸೊ ಇವತ್ತು ನಾನು ಓಂ ಶಕ್ತಿ ಮಾಲೆ ಹಾಕಬೇಕು. ನಾನು ಯೂಶ್ವಲಿ ಅಮ್ಮನ ಮನೆಯಲ್ಲೇ ಹಾಕ್ಕೊಳ್ಳೋದು. ಸೊ ಬೆಳಗ್ಗೆಲ್ಲ ಎದ್ದು ಸ್ವಲ್ಪ ಎಲ್ಲ ಚೆನ್ನಾಗಿ ಪೂಜೆ ಮಾಡಿ ರೆಡಿಯಾಗಿ ಹೊರಟ್ವಿ. ಆಲ್ರೆಡಿ ಬೆಳಗ್ಗೆ ಆಗೋಗಿತ್ತು. ಸೊ ನಾನು 3 ದಿವಸಕ್ಕೆ ಹಾಕ್ತೀನಿ. ನನ್ನ ಮಗನಿಗೆ ಕೂಡ ಹಾಕಿಸ್ತೀನಿ. ಇದು ಅವನಿಗೆ 2ನೇ ವರ್ಷ. ಹಂಗಾನು ಹೋಗೋ ದಿನ ಹಾಕಿಸ್ತೀನಿ. ಸೊ ನಾನು ಈಗ 3 ದಿನ ಅಂತ ಹಾಕ್ಸ್ಕೊಳ್ಳೋದು. ಸೊ ಆಟೋ ಬುಕ್ ಮಾಡಿದೆ. ನಾನು ಹೋಗಬೇಕಾಗಿದ್ದು ರೈಲ್ವೆ ಸ್ಟೇಷನ್, ಅಂದರೆ ಲೈಕ್ KR ಪುರಂ ರೈಲ್ವೆ ಸ್ಟೇಷನ್ ಹತ್ರ ಹೋಗಬೇಕು. ಸೊ ಅಲ್ಲಿಗೆ ಆಟೋ ಬುಕ್ ಮಾಡಿಕೊಂಡು ನಮ್ಮ ಪಯಣ ಶುರು ಆಯಿತು. ಆ್ಯಂಡ್ ಎಸ್, ಬಹಳ ಸಂತೋಷ ಆಗ್ತಿದೆ. ಬಿಕಾಸ್ ನಾನು ಹೇಳ್ದಂಗೆ ಇದು 2011ರಿಂದ ಹಾಕ್ತಿರೋದು. ಸೊ ಪ್ರಸಾದಕ್ಕೆ ನಾನು ಅಕ್ಕಿ, ಎಣ್ಣೆ ಮತ್ತು ಸ್ವಲ್ಪ ಬೆಲ್ಲ, ದೀಪದ ಎಣ್ಣೆ ತೊಗೊಂಡೆ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಸಾದ ಸೇವೆಗೆ ನಾವು ಕೊಡ್ಬೋದು. ಸೊ ದುಡ್ಡಾದರೂ ಕೊಡ್ಬೋದು. ಸೊ ನಿಮಗೆ ಖುಷಿ ಇದ್ದಷ್ಟು ನೀವು ಹಣ ಆದರೂ ಕೊಡ್ಬೋದು, ಅಥವಾ ಪ್ರಸಾದ ಆಗಿ ಇದು ಕೂಡ ನೀವು ಕೊಡ್ಬೋದು. ಸೊ ನಾನು ಅಕ್ಕಿ ಕೊಟ್ಟೆ. ಆ್ಯಂಡ್ ಸೊ ನಾನು ಬಂದೆ. ಇದು ಓಂ ಶಕ್ತಿ ದೇವಸ್ಥಾನ ಪಕ್ಕದಲ್ಲಿ ದೇವಸ್ಥಾನ ಕಟ್ಟುತ್ತಿದ್ದಾರೆ. ಸೊ ಸದ್ಯಕ್ಕೆ ಇದು ಹಳೆ ದೇವಸ್ಥಾನ. ಸೊ ಇಲ್ಲೇ ನಾವು ಮಾಲೆ ಹಾಕ್ಸ್ಕೊಳ್ಳೋದು ಪ್ರತಿ ವರ್ಷ. ಸೊ ನಮ್ಮ ಮನೆ ಕಡೆ ಕೂಡ ಇದೆ ಅಂತ ಹೇಳಿದ್ರು, ಬಟ್ ಏನೋ ಇಂಟ್ರೆಸ್ಟ್ ಇಲ್ಲ, ಇಲ್ಲೇ ಹೋದೆ. ಆ್ಯಂಡ್ ಇದು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ. ಎಲ್ಲರೂ ಮಾಲೆ ಹಾಕ್ಸ್ಕೊಂಡಿದ್ದಾರೆ ಆ್ಯಂಡ್ ಏನೋ ಡಿಸ್ಕಸ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಇದು ಓಂ ಶಕ್ತಿ ಅಮ್ಮ ನನ್ನ ನಂಬಿಕೆ ಅಂತ ಹೇಳ್ಬೋದು. 11 ವರ್ಷದಿಂದ ಹಾಕ್ತಾಯಿದ್ದೀನಿ. ಸೊ ಇಲ್ಲಿವರೆಗೂ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಆ್ಯಂಡ್ ಇದು ಹಿಡುಮುಡಿಗೆ ಯೂಸ್ ಮಾಡೋದು. ತೆಂಗಿನಕಾಯಿ ಆಗಿರ್ಬೋದು, ನಿಂಬೆಹಣ್ಣು ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಗಂಧ, ಅರಿಶಿನ, ಕುಂಕುಮ. ಸೊ ನೋಡ್ತಾ ಇದ್ದೀರಾ. ಸೊ ಈ ಬ್ಯಾಗಿಗೆ ನೋಡಿ, ಅಂಗವಿಕಲರು ಹುಡುಗ ಏನೋ ಸ್ವಲ್ಪ ಡಿಸೇಬಲ್ ಇದ್ದಾನೆ. ಅಂದರೆ ಲೈಕ್ ಅವನು ಕೂಡ ಮಾಲೆ ಹಾಕ್ತಿದ್ದಾನೆ, ಅವನದು ಒಂದು ನಂಬಿಕೆ. ಸೊ ಎಲ್ಲರೂ ಈ ಥರ ಹಿರುಮುಡಿ ಬ್ಯಾಗ್ಗೆ ಈ ಥರ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಸೊ ಅವರು ಕೊಡೋ ಐಟಮ್ಸ್ ಅಂದರೆ ಲೈಕ್ ತೆಂಗಿನಕಾಯಿ ಆಗಿರ್ಬೋದು, ನಿಂಬೆಹಣ್ಣು ಆಗಿರ್ಬೋದು, ಏನು ಕೊಟ್ಟಿರ್ತಾರೋ ಅದನ್ನು ಮನಸಾರ ಬೇಡ್ಕೊಂಡು ಹಿರುಮುಡಿ ಚೀಲಕ್ಕೆ ಕೊಡ್ತಾರೆ. ನಾವು ನೋಡಿ, ನೀವು ನೋಡ್ತಾ ಇದ್ದೀರಾ. ಸೊ ಹಿರುಮುಡಿ ಬ್ಯಾಗ್ಗೆ ನಾವು ಇಡಬೇಕಾಗತ್ತೆ. ಸೊ ಮನಸಾರಿಂದ ಬೇಡ್ಕೊಂಡು ಯಾವುದೇ ರೀತಿಯಲ್ಲಿ ನಿಮ್ಮ ಕೆಲಸ ಆಗಿರ್ಬೋದು, ನಿಮ್ಮ ಕಷ್ಟ ಆಗಿರೋದು, ಸುಖ ಆಗಿರೋದು, ಪ್ರತಿಯೊಂದು ಕೂಡ ನೆನೆಸ್ಕೊಂಡು ನಾವು ಬ್ಯಾಗ್ಗೆ ಇಡಬೇಕಾಗತ್ತೆ. ಸೊ ಇದಾದಮೇಲೆ ಅದಕ್ಕೆ ನಿಮಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆಯನ್ನು ಸಲ್ಲಿಸ್ತಾರೆ. ಸೊ ಇದ್ರ ಮಧ್ಯೆ ದೃಷ್ಟಿ ಕೂಡ ತೆಗಿತಾರೆ. ನಾನು ನಿಮ್ಗೆ ಅದನ್ನ ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ತೀನಿ. ಕೊನೆವರೆಗೂ ನೋಡಿ ಯಾವ ರೀತಿ ಹಿರುಮುಡಿ ಚೀಲ, ಎಸ್ಪೆಷಲಿ ಓಂ ಶಕ್ತಿಯಲ್ಲಿ ಹಿರುಮುಡಿ ಚೀಲ ಹೇಗೆ ಕಟ್ತಾರೆ, ಹಾಗೆ ಇದಕ್ಕೆ ದೃಷ್ಟಿ ತೆಗಿತಾರೆ. ನಿಮಗೆ ಕಂಪ್ಲೀಟ್ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡಿ. ಸೊ ಕೊನೆಯವರೆಗೂ ನೋಡಿ. ಈಗ ನಾವೆಲ್ಲರೂ ನಿಂತಿದ್ದೀರಿ. ಈಗ ಹಿರುಮುಡಿ ಚೀಲ ಕೂಡ ಕಟ್ಟಿದ್ದಾರೆ. ಸೊ ಹಾಗಾಗಿ ಈಗ ದೃಷ್ಟಿ ತೆಗಿತಾರೆ ಅಮ್ಮನವರಿಂದ. ನಿಂಬೆಹಣ್ಣು ನೀವು ನೋಡ್ತಾ ಇದ್ದೀರ ಪ್ರೊಸೀಜರ್ ಹೇಗಿದೆ ಅಂದ್ಬಿಟ್ಟು. ಸೊ ಇಷ್ಟು ಜನ ಮಾಲೆ ಹಾಕ್ಸ್ಕೊತಾ ಇದ್ದೀವಿ. ಅಂದರೆ ಬೇರೆ ಬೇರೆ ಬಸ್ಸು ತುಂಬ ಜನ 5 ದಿವಸಕ್ಕೆ ಹಾಕೋರು ಇದ್ದಾರೆ, 21 ದಿನ ಹಾಕೋರು ಇರೋದು, 9 ದಿನ. ಸೊ ಹೀಗೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು 3 ದಿನಕ್ಕೆ ಹಾಕ್ಕೊಂಡಿದ್ದು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ. ಸೊ ಈ ಥರ ಆರತಿ ಮಾಡಿ ದೃಷ್ಟಿ ತೆಗಿತಾರೆ. ಪರಾಶಕ್ತಿ 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 ಓಂ ಶಕ್ತಿ 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 ಪರಾಶಕ್ತಿ ಶರಮ ಪರಾಶಕ್ತಿ ಓಂ ಶಕ್ತಿ 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 ಪರಾಶಕ್ತಿ
ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ 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 ಓಂ ಶಕ್ತಿ 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 ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಶಕ್ತಿ ಒಂದು ನಿಮಿಷ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಓಂ ಶಕ್ತಿ ಪರಾಶಕ್ತಿ 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 ಓಂ ಶಕ್ತಿ 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 ಬರುತ್ತೆ ಹೋಗಲ್ಲಿ ನಿಂತ್ಕೋ ಹೋಗ್ಬಿಡೋದು ಸೊ ಗೈಸ್ ಮಾಲೆ ಎಲ್ಲ ಹಾಕಿದ್ಮೇಲೆ ಕೊನೆಗೆ ಮಾಲೆ ಹಾಕಿದ್ಮೇಲೂ ಕೂಡ ದೃಷ್ಟಿ ತೆಗಿತಾರೆ. ಸೊ ನೋಡ್ತಾ ಇದ್ದೀರಾ, ಈಗ ಮಾಲೆ ಹಾಕಿದ ತಕ್ಷಣ ಮತ್ತೆ ದೃಷ್ಟಿ ತೆಗಿತಾರೆ. ಸೊ ದೃಷ್ಟಿಯೆಲ್ಲ ತೆಗ್ದಾದ್ಮೇಲೆ ಆರತಿ ಮಾಡ್ತಾರೆ. ದೇವರ ಗರ್ಭಗುಡಿ ಒಳಗಡೆ ಆರತಿ ಮಾಡಿ ನಾವು ಆರತಿ ತೊಗೋಬೇಕು. ಸೊ ಇದಾದಮೇಲೆ ಪಕ್ಕದಲ್ಲೇ ಆಂಜನೇಯ ದೇವಸ್ಥಾನ ಆಯಿತು, ನವಗ್ರಹ ಆಯಿತು. ಸೊ ಪೂಜೆ ಮಾಡಿಸ್ಕೊಂಡು
ಸೊ ಕೈ ಮುಗಿದು ನವಗ್ರಹ ದೇವರಿಗೆ ಕೈ ಮುಗಿದು ನಾವು ಬಂದೆ. ಆ್ಯಂಡ್ ಎಸ್ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ ನಾನು. ಕೂತ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ನಾನು ಅದಾದಮೇಲೆ ಬಸ್ ಹಿಡ್ಕೊಂಡು ನಾನು ಬಸ್ಗೆ ಬಂದೆ. ನನ್ನ ಡೆಸ್ಟಿನೇಷನ್ ಬನಶಂಕರಿ. ಮಗ ತುಂಬ ಒಂದು 2 ಅವರ್ ಜರ್ನಿ ಇರುತ್ತೆ. ಸೊ ಎಸ್, ಸೊ ಇದಾದಮೇಲೆ ಮನೆಗೆ ಬಂದು ನಾವು ಎಲ್ಲೆಲ್ಲಿ ಊಟ ಮಾಡಬೇಕು, ಹಾಗಾಗಿ ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ಸೊ ತಿಂದು ಮತ್ತು ಸಂಜೆ ನಾನು ಮನೆಯೆಲ್ಲ ನೀಟಾಗಿ ಗುಡಿಸಿ ಬೆಳಗ್ಗೆ ಸಾಯಂಕಾಲ ನಾವು ದೇವರ ದೀಪ ಹಚ್ಚಬೇಕು. ಸೊ ಇದೆಲ್ಲ ನೀಟಾಗಿ ಸಂಜೆ ಮತ್ತೆ ಕಸ ಗುಡಿಸಿ ಒರೆಸಿ ನಾನು ದೇವರ ಪೂಜೆ ಮಾಡಿದೆ. ಸೊ ಮಾಲೆ ಹಾಕಿ ಬೆಳಗ್ಗೆ ಸಾಯಂಕಾಲ ಸ್ನಾನ ಮಾಡಿ ದೀಪ ಹಚ್ಚಬೇಕಾಗತ್ತೆ. ಸೊ ಆದಷ್ಟು ನೀವು ಎಷ್ಟು ದಿನ ಹಾಕ್ತಿರೋ ಅಷ್ಟು ದಿನ ದೇವರ ಒಂದು ಮಾಲೆ ಹಾಕಿದ್ದೀವಲ್ಲ ಆ ಒಂದು ಕಾನ್ಸಂಟ್ರೇಷನ್ ಎಲ್ಲ ದೇವ್ರ ಮೇಲೆ ಇರಬೇಕು. ಸೊ ಪೂಜೆ ಎಲ್ಲ ಆಯಿತು, ಖುಷಿ ಆಯಿತು. ಸೊ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ.